ಪ್ರೀತಿಯ ಬಂಧು ಬಾಂಧವರೇ, ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮನಗಳು. ಸೈಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ ಈ ಊರಿನ ಕಣ್ಮಣಿ ತನ್ನ ಸೇವೆಯ 3 ದಶಕಗಳನ್ನು ತಲುಪಿ ಮುಂದುವರಿಯುತ್ತಾ ಇದೆ. ನಮಗೆಲ್ಲರಿಗೂ ಇದೊಂದು ಹೆಮ್ಮೆಯ ವಿಷಯ. ಏಪ್ರಿಲ್ 20, 1997ರಲ್ಲಿ ಈ ಶಾಲೆ ಆರಂಭವಾದಾಗ ಒಂದು ಸರಳ ಮತ್ತು ಮಹತ್ವದ ದೃಷ್ಟಿ ಇತ್ತು. ಪ್ರತಿಯೊಂದು ಭಿನ್ನಚೇತನ ಮಗುವಿನಲ್ಲಿರುವ ಚೇತನವನ್ನು, ಅವರ ವಿಶಿಷ್ಟವಾದ ವರಗಳನ್ನು ಗುರುತಿಸಿ ಅವರಿಗೆ ಗೌರವ ಮತ್ತು ಸಮಾಜದಲ್ಲಿ ಒಂದು ಗೌರವದ ಸ್ಥಾನ ಅವರಿಗೆ ಸಿಗಬೇಕು ಎಂಬಂಥ ಒಂದು ಅವರನ್ನು ಆ ನಿಟ್ಟಿನಲ್ಲಿ ತಯಾರಿಸುವಂತಹ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು, ಈ ಶಾಲೆಯನ್ನು ಆರಂಭಿಸಲಾಗಿತ್ತು. ಈ ಸಂಸ್ಥೆ ಈ 30 ವರ್ಷದ ಅವಧಿಯಲ್ಲಿ ತ್ವರಿತವಾದಂತಹ ಬೆಳವಣಿಗೆಯನ್ನು ಪಡೆದುಕೊಂಡಿದೆ. ಇಲ್ಲಿ ವಿಶೇಷ ಕಾಳಜಿ ಬೇಕಾಗುವ ಈ ಮಕ್ಕಳನ್ನು ಶಿಕ್ಷಣ ಮತ್ತು ಪ್ರೀತಿ ನೀಡುವ ಕಾರ್ಯ ಆಗ್ತಾ ಇದೆ. ಈ 3 ದಶಕಗಳಲ್ಲಿ ಈ ಶಾಲೆ ಬೆಳೆಯಬೇಕಾದ್ರೆ 10 ಹಲವರ ಕೈಗಳು ಒಂದು ಸೇರಿವೆ. ಊರವರು, ಪರ ಊರವರು, ನಮ್ಮ ಕಿನ್ನಿಗೋಳಿ ಕೊಸಸವಮ್ಮನವರ ಚರ್ಚಿನ ಜನರು ವಿಶೇಷವಾಗಿ ದೇಣಿಗೆಯನ್ನು ನೀಡಿ ಈ ಶಾಲೆಯನ್ನು ಬೆಳೆಸಿದ್ದಾರೆ. ಲಯನ್ಸ್ ಹಾಗೂ ರೋಟರಿ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳಿಂದ ತುಂಬ ಆಧಾರ ಈ ಶಾಲೆಗೆ ದೊರಕಿದೆ. ಸಣ್ಣ ಸಣ್ಣ ಹೆಜ್ಜೆ ಇಡುತ್ತಾ ಇಲ್ಲಿ ಬಂದಂತಹ ಮಕ್ಕಳು ದೊಡ್ಡ ದೊಡ್ಡ ಒಂದು ಸಾಧನೆಯನ್ನಾಗಿ ಅವರ ವಿಶ್ವಾಸದಿಂದ ಬೆಳೆದು ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ ಎನ್ನಬಹುದು. ಈ ಸಂದರ್ಭದಲ್ಲಿ ಮಹತ್ವ ಸೇವೆಯನ್ನು ನಡೆಸಿದ ಎಲ್ಲ ಸಂಚಾಲಕರನ್ನು, ಜೀವನ್ ಜ್ಯೋತಿ ಟ್ರಸ್ಟ್ನ ಸದಸ್ಯರನ್ನು, ಇಲ್ಲಿಯ ಶಿಕ್ಷಕರನ್ನು ಮತ್ತೆಲ್ಲ ಊರ ಮತ್ತು ಪರ ಊರ ಎಲ್ಲ ಅಭಿಮಾನಿಗಳನ್ನು ಸ್ಮರಿಸುತ್ತಾ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅವರ ನಿಸ್ವಾರ್ಥ ಮನೋಭಾವದಿಂದ ನಮ್ಮ ಶಾಲೆ ಇಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ. ಇಲ್ಲಿ ಬರುವಂತಹ ಮಕ್ಕಳ ಹೆತ್ತವರು ಹೆಚ್ಚಾಗಿ ಬರ್ತಿರಬೇಕಾದ್ರೆ ಆತಂಕ ಮತ್ತು ಚಿಂತೆಯೊಂದಿಗೆ ಬರುತ್ತಾರೆ. ಇಲ್ಲಿ ಆದ ನಂತರ ಸ್ವಲ್ಪ ಸಮಯ ಮಕ್ಕಳಲ್ಲಿ ಶಾಲೆಯಲ್ಲಿ ಕಲಿಯುತ್ತಾ ಸ್ವಲ್ಪ ಬೆಳೆಯುತ್ತಾ ಹೋದಂತೆ ಅವರಿಗೆ ಇಲ್ಲಿ ಭರವಸೆ ಮತ್ತು ಧೈರ್ಯ ದೊರೆಯುತ್ತೆ. ಈ ಮಕ್ಕಳ ಬೆಳವಣಿಗೆಯಿಂದ ಅವರಲ್ಲಿ ವಿಶ್ವಾಸ ಮೂಡಿದ್ದು ಕಂಡು ಬರ್ತಾ ಇದೆ. ನಮ್ಮ ಶಿಕ್ಷಕರು ಮತ್ತು ಇಲ್ಲಿಯ ಸಿಬ್ಬಂದಿಯವರು ಮಾಡಿದಂಥ ಕಾರ್ಯ ಶ್ಲಾಘನೀಯ. ಇಲ್ಲಿ ವಿಶೇಷ ಶಾಲೆಯಲ್ಲಿ ಕೆಲಸ ಮಾಡುವುದು ಕೇವಲ ಉದ್ಯೋಗವಲ್ಲ, ಅದು ಸಹನೆ, ಕರುಣೆ ಮತ್ತು ಅಪಾರ ಪ್ರೀತಿಯ ಸೇವೆ. ನೀವು ಕೇವಲ ಶಿಕ್ಷಕರಲ್ಲ, ಮಾರ್ಗದರ್ಶಕರು, ಆರೈಕೆದಾರರು ಮತ್ತು ನಮ್ಮ ಈ ಮಕ್ಕಳಿಗೆ ಇನ್ನೊಂದೇ ಕುಟುಂಬ ಎಂದು ಹೇಳ್ಬೋದು. 5-6 ವಿದ್ಯಾರ್ಥಿಗಳಿಂದ ಆರಂಭವಾದಂಥ ಶಾಲೆ ಈಗ 100 ಮಕ್ಕಳು ಇರುವ ಅಂಚಿಗೆ ತಲುಪಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬರುತ್ತಾ ಇದ್ದಾರೆ. ಈ ಮಕ್ಕಳಂಥ ಪ್ರತಿಭೆ ಹೊರಬಂದು ಈಗಿನ ಕಾಲದಲ್ಲಿರುವಂತಹ ಎಲ್ಲ ಹೊಸ ವ್ಯವಸ್ಥೆಗಳಿಂದ ಈ ಮಕ್ಕಳು ಇನ್ನೂ ಬೆಳೆಯಬೇಕಾಗಿದೆ. ಫಿಸಿಯೋಥೆರಪಿ ಆಗಲಿ ಅಥವಾ ಆಡಿಯೋ ವಿಜುವಲ್ ಆಗಲಿ, ಮ್ಯೂಸಿಕ್ ಥೆರಪಿ, ಈ ನಿಟ್ಟಿನಲ್ಲಿ ಈ ಮಕ್ಕಳ ಆರೋಗ್ಯ ಒಳ್ಳೆಯದಾಗಿ ಅವರು ಸಮಾಜದಲ್ಲಿ ಮತ್ತು ಅವರ ಕುಟುಂಬದಲ್ಲಿ ಸ್ವತಂತ್ರವಾಗಿ ಜೀವಿಸುವಂತ ಆಗಬೇಕೆಂಬುದೇ ನಮ್ಮ ಆಶಯ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಈ ಮಕ್ಕಳು ನೋಡುವಂಥ ಜವಾಬ್ದಾರಿಯನ್ನು ನಮ್ಮ ಈ ಸಮಾಜದ ತೆಗೆದುಕೊಂಡಿದೆ. ನೀವೆಲ್ಲರೂ ಈ ಕೈಂಕರ್ಯದಲ್ಲಿ ಪಾಲುದಾರರಾಗಿದ್ದೀರಾ. ಇದು ಮುಂದೆ ನಮ್ಮ ಶಾಲೆಗೆ ನಿಮ್ಮೆಲ್ಲರ ಸಹಕಾರ ಎಂದೂ ನಮಗೆ ಬೇಕಾಗಿದೆ. ಕೈ ಜೋಡಿಸೋಣ, ಈ ಮಕ್ಕಳ ಭವಿಷ್ಯವನ್ನು ರೂಪಿಸೋಣ. ವಂದನೆಗಳು. ನೋವುಂಡವರ ಮುಖದಲ್ಲಿ ನಗು ತರುವ ಹಾಗೂ ಸಮಾಜದಲ್ಲಿ ದುರ್ಬಲರಿಗೆ ಶಕ್ತಿ ತುಂಬುವ ಮಾನವೀಯ ಕಾರ್ಯವೊಂದು 3 ದಶಕಗಳ ಹಿಂದೆ ಕಿನ್ನಿಗೋಳಿಯಲ್ಲಿ ನಡೆಯಿತು. ಎಲ್ಲರಂತೆ ಬಾಳಿ ಬದುಕಬೇಕಾದ ಕಂದಮ್ಮಗಳ ಬದುಕಿನಲ್ಲಿ ಹಣತೆಯೊಂದನ್ನು ಹಚ್ಚುವ ಮಹತ್ ಕಾರ್ಯಕ್ಕೆ ಹೆಜ್ಜೆ ಇಡಲಾಯಿತು. 1997ರಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ವಿಕಲಾಂಗ ವಿದ್ಯಾರ್ಥಿಗಳಿಗೆ ಕೇವಲ 2 ಶಾಲೆ ಇತ್ತು.
ಕಿನ್ನಿಗೋಳಿಯಿಂದ ಉಡುಪಿ ಅಥವಾ ಮಂಗಳೂರಿಗೆ ವಿಕಲಾಂಗ ವಿದ್ಯಾರ್ಥಿಗಳನ್ನು ವಿಶೇಷ ಶಾಲೆಗೆ ಕರೆದುಕೊಂಡು ಹೋಗುವುದು ತುಂಬಾ ಕಷ್ಟಕರವಿತ್ತು. ಇಂತಹ ಪರಿಸ್ಥಿತಿ ಗಮನಿಸಿದ ಕಿನ್ನಿಗೋಳಿ ಚರ್ಚಿನ ಅಂದಿನ ಧರ್ಮಗುರುಗಳಾದ ವಂದನೀಯ ಫಾದರ್ ಸ್ಟ್ಯಾನಿ ತಾವ್ರೋ ಮತ್ತು ಸ್ಥಳೀಯ ವಿದ್ಯಾಭಿಮಾನಿ ಲಾರೆನ್ಸ್ ಡಿಸೋಜಾರವರು ಜೊತೆ ಸೇರಿ ಭಗಿನಿ ಮರಿಯಾ ಜ್ಯೋತಿರವರ ಮಾರ್ಗದರ್ಶನ ಮೇರೆಗೆ ಒಂದು ತಂಡವನ್ನು ರಚಿಸಿ ಕಿನ್ನಿಗೋಳಿ ಆಸುಪಾಸಿನಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಂದು ಸಮೀಕ್ಷೆ ಕಾರ್ಯ ಪ್ರಾರಂಭಿಸಿದರು. ಸುಮಾರು 15 ವಿದ್ಯಾರ್ಥಿಗಳು ಇದ್ದಾರೆ. ಈ ವಿದ್ಯಾರ್ಥಿಗಳನ್ನು ಒಂದು ಮುಖ್ಯ ವಾಹಿನಿಗೆ ತರಬೇಕು ಮತ್ತು ಈ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ನೀಡಬೇಕು ಎಂಬ ಸದುದ್ದೇಶದಿಂದ ಹಾಗೂ ವಿಕಲಚೇತನ ಮಕ್ಕಳನ್ನು ಈಗಿನ ಸಮಾಜಕ್ಕೆ ಹೊಂದಿಕೊಂಡು ಸ್ವತಂತ್ರವಾಗಿ ಜೀವಿಸಲು ಸಮಾಜದಲ್ಲಿ ಸಾಮಾನ್ಯರಂತೆ ಬದುಕುವ ಅವಕಾಶ ನೀಡುವ ಹಿನ್ನೆಲೆಯಲ್ಲಿ 24/1997ರಲ್ಲಿ ಶಾಲೆಯನ್ನು ಸ್ಥಾಪಿಸಲಾಯಿತು. 1998ರಲ್ಲಿ ಶಾಲೆಯನ್ನು ಮುನ್ನಡೆಸಲು ಬೆಥನಿ ಕನ್ಯಾ ಮಠದ ಭಗಿನಿ ಸಿಲ್ವಿನ್ ಇವರನ್ನು ಮುಖ್ಯ ಶಿಕ್ಷಕಿಯನ್ನಾಗಿ ನೇಮಕ ಮಾಡಲಾಯಿತು. ನಮಸ್ಕಾರ. ಸೇಂಟ್ ಮೇರಿಸ್ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿಯು ಭಿನ್ನ ಸಾಮರ್ಥ್ಯ ವಿದ್ಯಾರ್ಥಿಗಳಿಗಾಗಿ ಸೇವೆ ಸಲ್ಲಿಸುತ್ತಿದ್ದು, ಈ ಶಾಲೆಯು 29 ವರ್ಷ ಸಂಪೂರ್ಣಗೊಳಿಸಿದ ಸಂತಸದಲ್ಲಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ತರಬೇತಿ ಮತ್ತು ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಮಕ್ಕಳಿಗೆ ಓದು, ಬರವಣಿಗೆ, ಸ್ವಾವಲಂಬಿ ಜೀವನ, ಸಾಮಾಜಿಕ ಕೌಶಲ್ಯ, ನಡವಳಿಕೆಯ ಸುಧಾರಣೆ, ಸ್ವಯಂ ಸ್ವಚ್ಛತೆ, ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಕೌನ್ಸಿಲಿಂಗ್ ಮತ್ತು ಯಕ್ಷಗಾನ ಹಾಗೂ ವ್ಯಾವಹಾರಿಕ ಜ್ಞಾನ ಹೀಗೆ ಹಲವು ಸೌಲಭ್ಯಗಳನ್ನು ಒಂದೇ ಸೂರಿನಡಿ ನೀಡುತ್ತಾ ಇದ್ದೇವೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನವನ್ನು ನೀಡಿ ಶಿಕ್ಷಣ ಮತ್ತು ತರಬೇತಿ ನೀಡಲಾಗುತ್ತದೆ. ಹೀಗೆ ವಿದ್ಯಾರ್ಥಿಗಳನ್ನು ನಾವು ಸಮಾಜದಲ್ಲಿ ಸ್ವಾವಲಂಬಿಗಳಾಗಿ ಬದುಕಲು ಸಹಾಯ ಮಾಡುತ್ತಾ ಇದ್ದೇವೆ. ನಮ್ಮ ಶಾಲೆಯು ಕಿನ್ನಿಗೋಳಿ ಇತಿಹಾಸದಲ್ಲಿ ಮೊದಲ ವಿಶೇಷ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ಶಾಲೆಗೆ ಸ್ಥಳೀಯ ಸಂಘ ಸಂಸ್ಥೆಗಳಾದ ಲಯನ್ಸ್, ಇನ್ನರ್ವೆಲ್, ರೋಟ್ರಿ ಮಾತ್ರವಲ್ಲದೆ ಅನೇಕ ವಿದ್ಯಾಭಿಮಾನಿಗಳು ಶಾಲೆಗೆ ಬಂದು ತಮ್ಮಿಂದಾಗುವ ಸಹಾಯ ಹಸ್ತ ನೀಡುತ್ತಾ ಬಂದಿದ್ದಾರೆ. ಇವರೆಲ್ಲರಿಗೂ ನಾವು ಆಭಾರಿ ಆಗಿದ್ದೇವೆ. ಈ ಶಾಲೆಯನ್ನು ಸ್ಥಾಪಿಸಿ ಬೆಳೆಸಿದ ಹಾಗೂ ನಮ್ಮನಿಗೆ ಬೆಳೆಸಲು ಸಹಾಯ ಮಾಡುತ್ತಿರುವ ಎಲ್ಲರನ್ನೂ ಈ ಸಮಯದಲ್ಲಿ ಸ್ಮರಿಸುತ್ತೇವೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವ ಈ ಶಾಲೆಯನ್ನು ನಾವೆಲ್ಲರೂ ಜೊತೆಯಾಗಿ ಉಳಿಸೋಣ ಮತ್ತು ಬೆಳೆಸೋಣ. ಈ ಶಾಲೆಯು ವಿಕಲಚೇತನರ ಅಭಿವೃದ್ಧಿಯಲ್ಲಿ ತನ್ನ ಕೊಡುಗೆಯನ್ನು ಇನ್ನಷ್ಟು ನೀಡಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು. ನಂತರದ ದಿನಗಳಲ್ಲಿ 12/6/2001ರಲ್ಲಿ ಶಾಲೆಯನ್ನು ಅಂಗವಿಕಲರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಅಧಿಕೃತ ಸರಕಾರದ ನೋಂದಾವಣೆ ಹಾಗೂ ಇನ್ನಿತರ ರೂಪುರೇಷೆ ನೀಡಲಾಯಿತು. ಈ ಶಾಲೆಯನ್ನು ಮುಂದುವರಿಸಲು ಶಾಲೆಗೆ ಆಡಳಿತ ವರ್ಗ ಬರಬೇಕೆಂದು 27/8/1999ರಂದು ಜೀವನ್ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ರಚಿಸಲಾಯಿತು. ನಮ್ಮ ಈ ಶಾಲೆಯಲ್ಲಿ ಪ್ರಸ್ತುತ 8 ತರಗತಿಗಳು ಇದ್ದು, ವಿದ್ಯಾರ್ಥಿಗಳಿಗೆ ನುರಿತ ಸಿಬ್ಬಂದಿಗಳಿಂದ ವಿವಿಧ ತರಬೇತಿಗಳನ್ನು ನೀಡಲಾಗುತ್ತಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ದಿನನಿತ್ಯ ವೈಯಕ್ತಿಕ ಶಿಕ್ಷಣ, ಯೋಗ, ವ್ಯಾಯಾಮ, ಸ್ವಾವಲಂಬಿ ಜೀವನ, ನಡವಳಿಕೆಯ ಸುಧಾರಣೆ, ನೃತ್ಯ, ಸಂಗೀತ, ಚಿತ್ರಕಲೆ, ಬ್ಯಾಂಡ್, ಕೌನ್ಸಿಲಿಂಗ್, ವೃತ್ತಿ ತರಬೇತಿ, ಆಟೋಟ ಇನ್ನಿತರೆ ಚಟುವಟಿಕೆಗಳನ್ನು ಒಳಗೊಂಡಿದೆ. ಮಾತ್ರವಲ್ಲದೆ ಇಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣ, ವಾಹನ, ಉಪಹಾರ, ಭೋಜನ, ಸಮವಸ್ತ್ರ, ಬ್ಯಾಂಡ್, ಥೆರಪಿ, ವೈದ್ಯಕೀಯ ಉಚಿತ ಸೇವೆಯನ್ನು ನೀಡುತ್ತಿದೆ. ಇಲ್ಲಿ ಸೇಂಟ್ ಮೇರಿಸ್ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ ಈ ಶಾಲೆಯು ನಮಗೆ ಒಂದು ಮನೆ ಇದ್ದಂತೆ. ಇಲ್ಲಿಯ ಶಿಕ್ಷಕರು ನಮಗೆ ತಾಯಿ ಇದ್ದಂತೆ. ಇಲ್ಲಿ ಶಿಕ್ಷಕರು ತೋರಿಸುವ ಪ್ರೀತಿ, ಸಹನೆ, ಅನುಕಂಪ ಇದೆಲ್ಲ ನೋಡಿದರೆ ನಮಗೆ ಮದರ್ ತೆರೇಸಾ ಅವರ ಸೇವೆಯು ನೆನಪಿಗೆ ಬರ್ತದೆ. ಇಲ್ಲಿ ಮಕ್ಕಳಿಗೆ ಬರೀ ಕಲಿಸುವುದು ಮಾತ್ರ ಅಲ್ಲ, ಪಾಠವನ್ನು ಮಾತ್ರ ಅಲ್ಲ, ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಸ್ತಾರೆ. ಮೇ ಬಿ ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್, ಕ್ರಾಫ್ಟ್, ಅವರ ಪ್ರತಿಭೆಯನ್ನು ಫೈಂಡ್ ಔಟ್ ಮಾಡಿ ಅವರಿಗೆ ಬೇಕಾದಂಥ ಪ್ರೋತ್ಸಾಹ, ಆಸಕ್ತಿಯನ್ನು ನೀಡಿ ತಮ್ಮ ಜೀವನದಲ್ಲಿ ಹೇಗೆ ಮುಂದೆ ಬರಬೇಕು ಅಂತ ತೋರಿಸ್ತಾ ಇದ್ದಾರೆ. ನಮ್ಮ ಮಕ್ಕಳು ಶಾಲೆಗೆ ಬಂದರೆ ನಮಗೆ ತುಂಬ ಸಂತೋಷ. ಸ್ಪೆಷಲಿ ನನ್ನ ಮಗಳು, ಅವಳಿಗೆ ಮೊದಲು ಯಾವುದೇ ಆ್ಯಕ್ಟಿವಿಟೀಸಲ್ಲಿ ಅವಳು ಇರಲಿಲ್ಲ, ಬಟ್ ಇಲ್ಲಿ ಶಾಲೆಗೆ ಬಂದ ನಂತರ ತುಂಬ ಇಂಪ್ರೂವ್ ಆಗಿದ್ದಾಳೆ. ಪ್ರತಿಯೊಂದು ಚಟುವಟಿಕೆಯಲ್ಲಿ ಅವಳು ತುಂಬ ಇಂಪ್ರೂವ್ಮೆಂಟ್ ನಾನು ನೋಡ್ತಾ ಇದ್ದೇನೆ ಡೇ ಬೈ ಡೇ. ಇಲ್ಲಿಯ
ಆಡಳಿತ ಮಂಡಳಿಗೆ, ಶಿಕ್ಷಕರಿಗೆ, ಎಲ್ಲರಿಗೂ ನಾನು ಶಿರಬಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ದೇವರು ಎಲ್ಲರನ್ನೂ ಆಶೀರ್ವದಿಸಲಿ. ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ ಶಾಲೆಗೆ ವಿಶಾಲವಾದ ಆಟದ ಮೈದಾನ, ಉತ್ತಮ ತರಗತಿ ವ್ಯವಸ್ಥೆ, ಉತ್ತಮ ಗಾಳಿ, ಬೆಳಕು ಮತ್ತು ಶುಚಿತ್ವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇಲ್ಲಿ ನೀಡಲಾಗುತ್ತಿದೆ. ಸಂಚಾಲಕರ ವಿವರ. ಕಳೆದ 29 ವರ್ಷಗಳಲ್ಲಿ ನಮ್ಮ ಈ ಶಾಲೆಗೆ ಸಂಚಾಲಕರಾಗಿ ವಂದನೀಯ ಫಾದರ್ ಸ್ಯಾನಿ ತಾವ್ರೋ, ದಿವಂಗತ ವಂದನೀಯ ಫಾದರ್ ಜೆ ಸಲ್ದಾನ, ದಿವಂಗತ ವಂದನೀಯ ಫಾದರ್ ಪ್ಯಾಟ್ರಿಕ್ ರೋಡ್ರಿಗಸ್, ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋ, ದಿವಂಗತ ವಂದನೀಯ ಫಾದರ್ ವಿನ್ಸೆಂಟ್ ಫ್ರಾನ್ಸಿಸ್ ಮೊಂತೆರೋ, ದಿವಂಗತ ವಂದನೀಯ ಫಾದರ್ ಮ್ಯಾಥ್ಯೂವಾಸ್, ಅತಿ ವಂದನೀಯ ವಿಕಾರ್ ಜನರಲ್ ಲಾರೆನ್ಸ್ ಮ್ಯಾಕ್ಸಿಮ್ ನೊರೊನ್ನ, ವಂದನೀಯ ಫಾದರ್ ಪಾವುಸ್ತಿನ್ ಲುಕಸ್ ಲೋಬೋ, ಪ್ರಸ್ತುತ ವಂದನೀಯ ಫಾದರ್ ಜೋಕಿಮ್ ಫೆರ್ನಾಂಡಿಸ್ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನನ್ನ ಹೆಸರು ಸ್ಟ್ಯಾನಿ ರೇಗು. ನಾನು ವಾಸಿಸುವ ಸ್ಥಳ ಶಾಂತಿ ಬಲ್ಕೆ ದಾಮಸ್ಕಟ್ಟೆ. ನನ್ನ ಮಗ ಜೂಡ್ ರೇಗು ಕಳೆದ 3 ವರ್ಷದಿಂದ ಈ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಕಲಿಯುತ್ತಿದ್ದಾನೆ. ಅದಕ್ಕಿಂತ ಮೊದಲು 1-2 ವರ್ಷದ ಮೊದಲು ನಾವು ಈ ಶಾಲೆಯನ್ನು ಬಿಟ್ಟು ಬೇರೆ ಶಾಲೆಗೆ ಅವನಿಗೆ ಕಳಿಸಿದ್ದೇವೆ. ಅದರಿಂದ ನಮಗೇನು ಪ್ರಯೋಜನ ಆಗಲಿಲ್ಲ. ಅದಕ್ಕಾಗಿ ನಾವು ಈ ಶಾಲೆಗೆ ಅವನನ್ನು ಸೇರಿಸಿಕೊಂಡಿದ್ದೇವೆ. ಮತ್ತು ವಿಷಯ ಏನೆಂದರೆ, ನಾವು ವಾಸಿಸುವ ಸ್ಥಳದ ಹತ್ತಿರ ಬೇರೆ ಯಾವ ಶಾಲೆಯೂ ಸಹ ಇಲ್ಲ. ಅತ್ಯಂತ ಹೆಸರುವಾಸಿಯಾದ ಶಾಲೆ ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ. ಮತ್ತು ಈ ಶಾಲೆಗೆ ಬರುವ ಮುಂಚೆ ತುಂಬ ನರ್ವಸ್ ಮತ್ತು ತುಂಬ ಹಿಂದೆ ಇದ್ದ. ಆದರೆ ಈ ಶಾಲೆಗೆ ಬಂದ ನಂತರ ಅವರು ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಈ ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಇಲ್ಲಿ ಈ ಶಾಲೆಯ ವಾತಾವರಣ ಮತ್ತು ಈ ಶಾಲೆಯ ಶಿಕ್ಷಕರು, ಈ ಶಿಕ್ಷಕರಿಂದ ಅವನಿಗೆ ಮತ್ತು ಇತರ ವಿದ್ಯಾರ್ಥಿಯವರಿಗೆ ಸಹ ದಿನಕ್ಕೆ ಒಂದು ಇಂಪ್ರೂವ್ ಆಗುವ ಇದು ಸಿಗ್ತದೆ. ಆದ್ದರಿಂದ ತುಂಬ ಒಳ್ಳೆಯದಾಗಿದ್ದೇನೆ. ಈ ಶಾಲೆಗೆ ಬರಲಿಕ್ಕೆ ಅವನಿಗೆ ಬಸ್ಸಿನ ವ್ಯವಸ್ಥೆ ಉಂಟು, ಹಾಗೆಯೇ ಬೆಳಗಿನ ಬ್ರೇಕ್ಫಾಸ್ಟಿನ ವ್ಯವಸ್ಥೆ ಉಂಟು, ಹಾಗೆಯೇ ಮಧ್ಯಾಹ್ನ ಊಟದ ವ್ಯವಸ್ಥೆ ಉಂಟು. ಇದೆಲ್ಲ ಸೇರಿ ಒಂದು ಉತ್ತಮ ರೀತಿಯಲ್ಲಿ ಇಲ್ಲಿ ನಿರ್ವಹಣೆ ಮಾಡ್ತಾರೆ. ಇಲ್ಲಿಯ HM ಮತ್ತು ಎಲ್ಲ ಶಿಕ್ಷಕರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ವಿದ್ಯಾರ್ಥಿಗಳ ಕುರಿತು ನಮ್ಮ ಶಾಲೆಗೆ ಕಳೆದ 29 ವರ್ಷಗಳಲ್ಲಿ 200 ವಿದ್ಯಾರ್ಥಿಗಳು ತರಬೇತಿ ಪಡೆದಿರುತ್ತಾರೆ. ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ 73 ವಿದ್ಯಾರ್ಥಿಗಳಿದ್ದು ನುರಿತ 7 ಶಿಕ್ಷಕರು ಮತ್ತು 7 ಶಿಕ್ಷಕೇತರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಉತ್ತಮ ಆಡಳಿತ ಮಂಡಳಿಯ ಸಹಯೋಗದೊಂದಿಗೆ ಕಿನ್ನಿಗೋಳಿ ವಲಯದ ವಿಶೇಷ ಚೇತನರಿಗೆ ನಮ್ಮ ಶಾಲೆಯು ಆಶಾದೀಪವಾಗಿ ಕಾರ್ಯನಿರ್ವಹಿಸುತ್ತಿದೆ. ಶಾಲೆಗೆ ಕೊಡುಗೆ. ವಿದ್ಯಾರ್ಥಿಗಳಿಗೆ ದಿನನಿತ್ಯ ಶಾಲೆಗೆ ಬರಲು ಅನುಕೂಲವಾಗುವ ದೃಷ್ಟಿಯಲ್ಲಿ ಸ್ಥಳೀಯ ವಿದ್ಯಾಭಿಮಾನಿ ಶ್ರೀಮಾನ್ ಗಸ್ಪರ್ ಸೆರಾವೋ ರವರು ಶಾಲೆಗೆ ಪ್ರಪ್ರಥಮವಾಗಿ ಒಂದು ಬಸ್ಸನ್ನು ಕೊಡುಗೆಯಾಗಿ ನೀಡಿ ಸಹಕರಿಸಿದರು. ನಮ್ಮ ಈ ಶಾಲೆಗೆ 2 ಬಾರಿ ಶ್ರೀಮಾನ್ ದಿವಂಗತ ಹೆರಿಮೋರಸ್ ರವರು ಶಾಲೆಗೆ ಹೊಸ ಬಸ್ಸನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಶ್ರೀಮಾನ್ ರೋಕಿ ಮತ್ತು ಲೂಸಿ ಮಸ್ಕರೇನಸ್ ಶಾಲೆಗೆ ಬಸ್ಸನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಲಯನ್ ಅಲ್ವಿನ್ ಪ್ಯಾಟ್ರಿಕ್ ಪತ್ರಾವೋರವರ ಅವಿರತ ಶ್ರಮ ಮತ್ತು ಫಾದರ್ ಆಲ್ಫ್ರೆಡ್ ಜೆ ಪಿಂಟೋರವರ ಮಾರ್ಗದರ್ಶನದಿಂದ ಲಯನ್ಸ್ ಇಂಟರ್ ನ್ಯಾಷನಲ್ ವತಿಯಿಂದ ಇಂದು ಶಾಲೆಗೆ ಒಂದು ವಿಶಾಲ ಸುಸಜ್ಜಿತ ಶಾಲಾ ಕಟ್ಟಡ ದೊರಕಿದೆ. ನನ್ನ ಬಾಲ್ಯ ಮಾನಸಿ 2 ವರ್ಷ ಅಂಡೆ ಸೈನ್ಸ್ ಮೇರಿ ಸ್ಕೂಲ್ ಕಿನಿಗೋಳಿಗೆ ಬರೆ ಬರ್ತದೆ. ಎನ್ನ ಬಾಲ್ಯ ಪನ್ನಗ ಒಂದೊಂಜಿ ಶಾಲೆ ಇತ್ತಿರೆಡ್ದ ಹತ್ರ ಎನ್ನ ಬಾಲ್ಯ ಕೊಂಚ ಅನುಕೂಲ ಅಂಡೆ ಇಜ್ಜಿಂಡ ಇಂಕುಲು ನಾರ್ಮಲ್ ಶಾಲೆ ಕಡಪುಣಿತ್ತ ಬಾಲಿನ ನಾರ್ಮಲ್ ಶಾಲೆ ಕಡಪುಣ ಹತ್ರ ಒಂದಿತ್ತು ಜೊಲಾಲೆ ಪನ್ನಗ ಏನು ಪನ್ನ ಅಂಕ್ಲೆಗೆ ದೂರ ಅಲೆ ತೊಂಪೋದಲೇನೆ ಒಂದು ಮಲ್ಪುಣ ಕಾಸದ ವ್ಯವಸ್ಥೆ ಬರಂಕ್ಲೆ ಬಂಗ ಇತ್ತಂಡು ಅಂಚಾದ ಈ ಶಾಲೆ ಒಂಜಿ ಇತ್ತಿರೆಡ್ದ ಹತ್ರ ಎಂಕಲೆಗೆ ಮಸ್ತ್ ಒಂದು ಶಾಲೆ ಇತ್ತದೆ ಎಂಕಲೆ ಮಸ್ತ್ ಹೆಲ್ಪ್ ಆತಂಡು ಬಕ ಮುಲ್ತ ಟೀಚರ್ನ ಕುಲ ಎಡ್ಡೆ ಎನ್ನ ಬಾಲೆಲ್ಲ ಇಕ್ಕಡು ತೂಪೇರಿ ಬಕ ಈ ಶಾಲೆ ಬತ್ಬೇಕ ಎನ್ನ ಬಾಲೆ ಅಂತ ಇಂಪ್ರೂವ್ಮೆಂಟ್ ಆತವ್ರು ಪನ್ನಾಗ ಒನಸ್ವಾಲ್ಪರೆ ಗೊತ್ತಿತ್ತು ಜಿ ಸರಿಗಟ್ಟ ಪಾತ್ರೆ ಗೊತ್ತಿತ್ತು ಜಿ ಸರಿಗಟ್ಟ ನಳಪ್ಪರೆ ಬರ ಗೊತ್ತಿತ್ತು ಜಿ ಈಗ ಬಾಲೆಗೆ ಅಂಚಾದು ಎನ್ನ ಇಲ್ಲದಕ್ಕೂ ಸಮೇತ ಆತ ಪ್ರೀತಿ ಮಲ್ಪೇರಿ ಅಂಚ ಇಟಿ ಮುಲ್ತ ಟೀಚರ್ನ ಕುಲು ಮಸ್ತ್ ಮೋಕಿಡ್ತು ಒಂದು ನನ್ನ ಬಾಲೆನೆ
ಕಾಲೆಗೆ ಚಡ್ಡಿ ಪುರ ಪಾಡ್ರೆ ಅಂಗಿ ಪುರ ಪಾಡ್ರೆ ಗೊತ್ತಾವುದಿತ್ತು ಜಿ ಇಡೀ ಶಾಲೆ ಕಡಪಿಡ್ಬೇಕು ಎನ್ನ ಬಾಲೆ ಚಡ್ಡಿ ಪಾಡ್ರೆನ ಒಂಜಿ ಪಾತೆರ್ರೆ ಪುರ ಲಾಯ್ಕಿತ್ತೆ ಉನ್ಮಲ್ಪೋಲು ಬೊಕ ಒಂಜೊಂಜಿ ಶಬ್ದ ಇತ್ತೆ ಪಾತೆರ್ವೋಲು ಬೊಕ ಶಾಲೆಗೆ ಪೋಪಿನ ಮಂಡ ಮಸ್ತ್ ಖುಷಿ ಆಪುಂಡು ಪನ್ಪೋಲು ಎಂಕ ಟೀಚರ್ ಮನಸ್ಸು ಕೊರ್ಪೇರು ಟೀಚರ್ ಅಂಗಿ ಸಾರಿ ಪಾಡುವೇರು ಬೊಕ ಎಂಕ ಟಾಯ್ಲೆಟ್ ಎಲ್ಲ ತುಂಬೋಪೇರು ಇತ್ತ ಪುರ ದುಂಬು ಟಾಯ್ಲೆಟ್ ಕುಲ್ಲರೆ ಗೊತ್ತಿತ್ತು ಜಲೆಗ್ ಇತ್ತ ಆಲೆ ಪೋದು ಟಾಯ್ಲೆಟ್ ಕುಲ್ವೋಲು ಬೊಕ ಅಲೆಗ್ ಕುಂಟುದ ಪುರ ಪಾಡ್ನ ಪುರ ಪನ್ಪೋಲು ಬೊಕ ಒಂಜೊಂಜಿ ವಿಷಯ ಇರುತ್ತೆ ಒಂಜೊಂಜಿ ಅಕ್ಷರ ಪುರ ಓದುವೋಲು ಈ ಶಾಲೆ ಇತ್ತಿನ ಹತ್ರ ಅಂಚಾದ ಎಂಕಲೆಗೆ ಈ ಶಾಲೆ ಇತ್ತಿನ ಹತ್ರ ಎಂಕಲೆ ಮಸ್ತ್ ಹೆಲ್ಪ್ ಆತುಂಡು ಅಂಚ ಮಾತೇರ್ಲ ಮಾತೇರ್ಲ ಇಂಚಿರನೆ ಜೋಕ್ಲೆ ಈ ಶಾಲೆ ಕಡಪ್ರೋಡು ಅಕಲ್ನ ಭವಿಷ್ಯ ಒಂಜಿ ರೂಪಿಸೋಡು ಪಂಡ ಯಾನು ಪನೊಂದು ಏನಾರ ಅಡ್ಡ ಪಾತ್ರೆ ಮುಗಿ ಸಾಧನೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಲಯ, ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದಲ್ಲಿ ವಿವಿಧ ಆಟೋಟ, ನೃತ್ಯ, ಸಂಗೀತಗಳಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಅಂತರ್ಜಿಲ್ಲಾ ಮಟ್ಟದ ಬಾಚಿ ಪಂದ್ಯಾಟದಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಬಹುಮಾನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಮಟ್ಟದ ಸ್ಪೆಷಲ್ ಒಲಿಂಪಿಕ್ಸ್ನಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿನಿ ಕುಮಾರಿ ಜ್ಯೋತಿ ಭಾಗವಹಿಸಿ ರಾಜ್ಯಕ್ಕೆ ತೃತೀಯ ಬಹುಮಾನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾಳೆ. ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಹರಿಯಾಣದಲ್ಲಿ ಆಯೋಜಿಸಲಾದ ಸ್ಪೆಷಲ್ ಒಲಿಂಪಿಕ್ನಲ್ಲಿ ಭಾಗವಹಿಸಿ 4ನೇ ಸ್ಥಾನ ಪಡೆದಿರುತ್ತಾಳೆ. ನಮ್ಮ ಶಾಲೆಯು ಸ್ಥಳೀಯ ಪರವೂರ ವಿದ್ಯಾಭಿಮಾನಿಗಳ ಸಹಯೋಗ ಮತ್ತು ಜೀವನ್ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಕಿನ್ನಿಗೋಳಿ ಹಾಗೂ ವಿಕಲಚೇತನರ ಸಬಲೀಕರಣ ಇಲಾಖೆಯಿಂದ ಅನುದಾನ ಪಡೆದು ವಿದ್ಯಾರ್ಥಿಗಳಿಗೆ ಎಲ್ಲ ಸೌಲಭ್ಯವನ್ನು ನೀಡಲು ಸಹಾಯವಾಗಿದೆ. ಅನುದಾನದಲ್ಲಿ 25 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಹಾಗೂ ಇಲಾಖಾ ವತಿಯಿಂದ ತಪಾಸಣೆ ಮಾಡಲು ಬಂದಾಗ ಹಾಜರು ಇರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅನುದಾನ ಬರುತ್ತದೆ. ನಮ್ಮ ಶಾಲೆಯಲ್ಲಿ 73 ವಿದ್ಯಾರ್ಥಿಗಳಿದ್ದು ಇದರಲ್ಲಿ 10 ವಿದ್ಯಾರ್ಥಿಗಳು 25 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿದ್ದು ಹಾಗೂ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ 48 ವಿದ್ಯಾರ್ಥಿಗಳಿಗೆ ಮಾತ್ರ ಅನುದಾನಕ್ಕೊಳಪಟ್ಟಿದ್ದಾರೆ. ಹೀಗೆ 25 ವಿದ್ಯಾರ್ಥಿಗಳಿಗೆ ಇಲಾಖೆಯಿಂದ ಯಾವುದೇ ಅನುದಾನ ಬರುವುದಿಲ್ಲ. ನಮಸ್ಕಾರ. ನನ್ನ ಮಗಳು ಈಗ ಸ್ವಲ್ಪ ಚೇತರಿಸಿಕೊಂಡಿದ್ದಾಳೆ. ಮೊದಲು ಕೇಳ್ತಾ ಇರಲಿಲ್ಲ, ಈಗ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಅವಳ ಕೆಲಸ ಅವಳು ಮಾಡ್ತಾ ಇರಲಿಲ್ಲ, ಈಗ ಕೆಲಸ ಮಾಡ್ತಾ ಇದ್ದಾಳೆ. ಅವಳದ್ದು ಟಾಯ್ಲೆಟಿಗೆ ಹೋಗೋದು, ಬಟ್ಟೆ ಹಾಕೋದು ಅದೆಲ್ಲ ಮಾಡ್ತಾ ಇದ್ದಾಳೆ. ಈ ಶಾಲೆಯಿಂದ ನನಗೆ ದೇವರು ಕೊಟ್ಟ ವರ ಅಂತ ಹೇಳ್ತೀನಿ. ಎಲ್ಲ ಟೀಚರಿಗೆ ಅವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ಈಗ ಅವಳು ಹೋಮ್ವರ್ಕ್ ಎಲ್ಲ ಸ್ಕೂಲಿಂದ ಬಂದು ಮಾಡ್ತಾಳೆ. ಮತ್ತು ತಿಂಡಿ ತಿನ್ನೋದೆಲ್ಲ ಈಗ ಮಾಡ್ತಾ ಇದ್ದಾಳೆ. ಎಲ್ಲ ಟೀಚರಿಗೆ ಧನ್ಯವಾದ ಹೇಳ್ತೀನಿ. ಹನಿ ಹನಿಗೂಡಿ ಹಳ್ಳ ಎಂಬ ನಾಣ್ಣುಡಿಯಂತೆ ನಮ್ಮ ವಲಯದಲ್ಲೇ ಇರುವ ನಮ್ಮ ಈ ಶಾಲೆಯನ್ನು ನಾವೆಲ್ಲ ಸ್ಥಳೀಯರ ಜೊತೆ ಸೇರಿ ಇನ್ನಷ್ಟು ಚೆನ್ನಾಗಿ ಬೆಳೆಸೋಣ. ನಮ್ಮ ವಲಯದಲ್ಲಿರುವ ವಿಶೇಷ ಚೇತನರಿಗೆ ಆಸರೆಯಾಗಿರುವ ಸೈಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಅನ್ನು ಉತ್ತುಂಗಕ್ಕೆ ಬೆಳೆಯಲು ಇಲ್ಲಿ ಸೇರಿರುವ ನಾವೆಲ್ಲರೂ ಇದಕ್ಕೆ ಬೇಕಾದಂತಹ ಸಹಾಯ ಸಹಕಾರವನ್ನು ನೀಡೋಣ. ನಮಸ್ತೆ. ಈ ಸ್ಕೂಲಿನ ಒಪಿನಿಯನ್ ಅಂತ ಹೇಳಬೇಕಂದ್ರೆ, ನನ್ನ ಮಗಳನ್ನು ಫಸ್ಟಿಗೆ ನಾನು ನಾರ್ಮಲ್ ಸ್ಕೂಲಿಗೆ ಹಾಕಿದ್ದೆ. ಫಸ್ಟಿಗೆ ಎಂತ ಕೂಡ ಇಂಪ್ರೂವ್ ಕಾಣಲಿಲ್ಲ ಅವಳದ್ದು. ಅಂದರೆ ಎಲ್ಲರ ಥರನೇ ಅವಳದ್ದೊಂದು ಮಲ್ಟಿ ಡಿಸಿಬಿಲಿಟಿ ಥರನೇ ಇದ್ಲು. ನಂತರ ನನಗೆ ಯಾರಾದರೂ ಒಂದು ರಿಫರ್ ಮಾಡಿದರು, ಈ ಸ್ಕೂಲ್ ಒಳ್ಳೆಯದುಂಟು ಹಾಗೆ ಹೀಗೆ ಅಂತ ಎಲ್ಲ ಹೇಳಿ. ಕಿನಿಗೋಳಿಯಲ್ಲಿ ಒಳ್ಳೆ ಇದು ಮಾಡ್ತಾರೆ, ಒಳ್ಳೆ ಇದುಂಟು, ಥೆರಪಿ ಕೂಡ ಉಂಟು, ಸ್ಪೀಚ್ ಥೆರಪಿ ಉಂಟು, ಫಿಸಿಯೋಥೆರಪಿ ಉಂಟು. ನಿಮ್ಮ ಮಕ್ಕಳನ್ನು ನೋಡಿ ಅಂದರೆ 3 years ನಾನು ಅವಳನ್ನು ನಾರ್ಮಲ್ ಸ್ಕೂಲಿಗೆ ಹಾಕಿ ಎಂತ ಕೂಡ ಇಂಪ್ರೂವ್ ಕಾಣಲಿಲ್ಲ ಅವಳದ್ದು ನನಗೆ. ಮತ್ತು ಇಲ್ಲಿಗೆ ಬಂದ ನಂತರ ಈಗ ಈ ಇಯರಲ್ಲಿ ಹಾಕಿದವಳನ್ನು ನಾನು ಸ್ಕೂಲು. ಈಗ ಎಷ್ಟು ಕೂಡ ನನಗೆ ಒಂದು ಇಂಪ್ರೂವ್ ಥರ ಕಾಣ್ತಾ ಇದ್ದಾಳೆ. ಒಳ್ಳೆ ಇದು ಮಾಡ್ತಾಳೆ, ನಮಗೆ ರೆಸ್ಪಾನ್ಸ್ ಕೊಡ್ತಾಳೆ, ಒಳ್ಳೆ ಇದು ಮಾಡ್ತಾಳೆ. ಈಗ ಮಾತಾಡ್ತಾಳೆ, ಸ್ವಲ್ಪ ಆ್ಯಕ್ಟಿವೇಟ್. ಈಗ ಡ್ರಾಯಿಂಗಲ್ಲಿ ಆಗಿರ್ಬೋದು, ಅವಳ ಕೆಲಸದಲ್ಲಿ ಆಗಿರ್ಬೋದು ತುಂಬ ಇಂಪ್ರೂವ್ ಕಾಣ್ತಾ ಉಂಟು. ಅಂದರೆ ಈ ಸ್ಕೂಲಲ್ಲಿ ಹೇಳ್ಬೇಕಂದ್ರೆ ಒಳ್ಳೆ ಇದು ಮಾಡ್ತಾರೆ. ಅಂದರೆ ಟೀಚರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಒಳ್ಳೆ ಒಂದು ನಮ್ಮ ಮನೆಯವ್ರ ಥರನೇ ಒಂದು ಟ್ರೀಟ್ ಮಾಡ್ತಾರೆ ಮಕ್ಕಳನ್ನು, ಒಳ್ಳೆ ಇದು ಮಾಡ್ತಾರೆ.